ಬೆಳಗಾವಿ ಅಧಿವೇಶನದಲ್ಲೂ ಕಾಂಗ್ರೆಸ್ ಕುರ್ಚಿ ಕದನ ನಡೀತಿದೆ. ಅಧಿವೇಶನಕ್ಕಾಗಿ ಸಿಎಂ ಡಿಸಿಎಂ ಒಗ್ಗಟ್ಟಿನ ಜಪ ಮಾಡಿದ್ರು. ಆದರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ 5 ವರ್ಷವೂ ಸಿಎಂ ಎನ್ನುವ ಮೂಲಕ ಈ ಒಗ್ಗಟ್ಟಿಗೆ ಬಿಕ್ಕಟ್ಟಿನ ಕಿಡಿ ಹೊತ್ತಿಸಿದ್ದಾರೆ. ಇನ್ನು ಯತೀಂದ್ರ ನೀಡಿದ ಪೂರ್ಣಾವಧಿ ಸಿಎಂ ಸಿದ್ದರಾಮಯ್ಯ ಎಂಬ ಹೇಳಿಕೆಗೆ ಡಿಕೆಶಿ ಬಣದಿಂದ ತೀವ್ರ ಆಕ್ಷೇಪ ಎದ್ದಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಯತೀಂದ್ರ ಹೇಳಿಕೆಗೆ ಬಹಳ ಸಂತೋಷ, ಒಳ್ಳೆಯದಾಗ್ಲಿ ಅಂತ ಮಾರ್ಮಿಕವಾಗಿ ಕೌಂಟರ್ ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಎಂಬ ಯತೀಂದ್ರ ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಕುರಿತು ಯಾರೂ ಮಾತಾಡಬಾರದು ಅಂತ ಸಿಎಂ ಡಿಸಿಎಂ ಹೇಳಿದ್ದಾರೆ, ಆದರೂ ಮಾತಾಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದ್ರು. ಇನ್ನು ಸಿಎಂ ಪುತ್ರ ಎಂಬ ಕಾರಣಕ್ಕೆ ಕ್ರಮ ಇಲ್ಲವೇ ಎಂಬ ಪ್ರಶ್ನೆಗೆ ಮಾರ್ಮಿಕವಾಗಿ ಉತ್ತರಿಸಿದ ಸಚಿವರು, ಯಾರು ಮಾತಾಡ್ತಾರೋ ಅವರೇ ಅರ್ಥ ಮಾಡಿಕೊಳ್ಳಬೇಕು ಅಂದ್ರು. ಡಿಸಿಎಂ ರನ್ನ ಮುಖ್ಯಮಂತ್ರಿ ಡಿಕೆಶಿ ಅಂತ ಪೋಸ್ಟ್ ಮಾಡಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸಂಚಲನ ಸೃಷ್ಟಿಸಿದ್ರು. ಬೆಳಗಾವಿಯಲ್ಲಿ ಡಿಕೆಶಿ ಅವರನ್ನ ಸ್ವಾಗತಿಸಿ ಬಳಿಕ ಪೋಸ್ಟ್ ಹಾಕಿದ್ರು. ವಿವಾದ ಹೆಚ್ಚಾಗ್ತಿದ್ದಂತೆ ತಿದ್ದುಪಡಿ ಮಾಡಿ ಉಪಮುಖ್ಯಮಂತ್ರಿ ಅಂತ ಪೋಸ್ಟ್ ಹಾಕಿದ್ರು. ಈ ಬಗ್ಗೆ ಮಾತನಾಡಿದ ಚನ್ನರಾಜ್ ಹಟ್ಟಿಹೊಳಿ, ಟೈಪಿಂಗ್ ಮಿಸ್ಟೇಕ್ ಆಗಿದೆ, ನಾವೇನು ಅದನ್ನ ಪೋಸ್ಟ್ ಮಾಡೋದಲ್ಲ, ಹ್ಯಾಂಡ್ಲರ್ ಇರ್ತಾರೆ, ತಕ್ಷಣ ಅದನ್ನ ಸರಿಪಡಿಸಿದ್ದೇವೆ ಅಂದ್ರು. ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಟ್ವೀಟ್ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ದಯಮಾಡಿ ತಪ್ಪು ತಿಳಿಯಬೇಡಿ, ನಾವು ಪೋಸ್ಟ್ ಮಾಡೋದಿಲ್ಲ, ಹ್ಯಾಂಡ್ಲರ್ಸ್ ಇರ್ತಾರೆ, ಅವರು ಪೋಸ್ಟ್ ಮಾಡುವ ವೇಳೆ ಅಚಾತುರ್ಯವಾಗಿದೆ, ಅದು ಕೂಡ ತಪ್ಪೆ. ನಾನು ಮೊದಲಿನಿಂದಲೂ ಪಕ್ಷದ ಶಿಸ್ತಿನ ಸಿಪಾಯಿ, ಆ ತಪ್ಪನ್ನ ನಾನು ತಪ್ಪು ಅಂತಾನೆ ಹೇಳ್ತೀನಿ, ಅದನ್ನ ನೋಡಿರ್ಲಿಲ್ಲ, ನನ್ನ ತಮ್ಮ ನೋಡಿ ಅಕ್ಕ ಈ ತರ ಆಗಿದೆ, ನಾನು ಕೂಡಲೇ ಚೇಂಜ್ ಮಾಡಿಸಿದ್ದೇನೆ ಅಂದ್ರು. ನಾನು ಮತ್ತು ನನ್ನ ತಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಯತೀಂದ್ರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚೆಬ್ಬಿಸಿದೆ. ಯತೀಂದ್ರ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ ಹೊರಹಾಕಿದ್ದು ಅಧಿವೇಶನ ನಡೀತಿದೆ, ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಿ ಅಂದಿದ್ದಾರೆ. ಸಿಎಂ ಡಿಸಿಎಂ ಸುಮ್ಮನಿರುವಾಗ ನಿಮಗೆ ಈ ಚಟ ಯಾಕೆ ಅಂತ ಬೇಳೂರು ಗುಡುಗಿದ್ರು. ಯತೀಂದ್ರ ಹೇಳಿಕೆ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚಿಸುತ್ತೇವೆ, ಯಾರು ಇಂತಹ ಹೇಳಿಕೆ ನೀಡಬಾರದು ಅಂತ ಶಾಸಕ ಗೋಪಾಲಕೃಷ್ಣ ಅಸಮಾಧಾನ ಹೊರಹಾಕಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.